ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಭವ್ಯ. ಫ್ರೆಂಡ್ಸ್, ನಮ್ಮನೆ ಪಿತೃಪಕ್ಷ ಹಬ್ಬದ ವಿಡಿಯೋ ಹಾಕಿದ್ದೆ, ನೋಡಿದ್ರ? ಹಬ್ಬ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಇನ್ನ ಯಾರು ನೋಡಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ಹೋಗಿ ನೋಡಿ. ಹಬ್ಬ ಎಲ್ಲ ತುಂಬಾ ಚೆನ್ನಾಗಾಗಿದೆ. ನಮ್ಮನೇಲಿ ಹಬ್ಬದ ದಿನ ಎಲ್ಲ ವೆಜ್ ಮಾತ್ರ ಮಾಡೋದು. ಅದ್ರ ನೆಕ್ಸ್ಟ್ ಡೇಗೆ ನಾನ್ ವೆಜ್ ಮಾಡ್ತೀವಿ. ಇವತ್ತು ನಾನ್ ವೆಜ್ ಊಟ. ಇವತ್ತು ನಾನ್ ವೆಜ್ ಊಟ ಎಲ್ಲ ಹೇಗಾಯ್ತು, ಯಾರೆಲ್ಲ ಬಂದಿದ್ರು ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ವಾಚ್ ಮಾಡಿ. ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟ ಆದ್ರೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಕಮೆಂಟ್ ಮಾಡಿ. ಬನ್ನಿ, ಇವಾಗ ಇವತ್ತಿನ ದಿನ ಎಲ್ಲ ಹೇಗೋಯ್ತು ಅಂತ ತೋರಿಸ್ತೀನಿ, ನೋಡಿ. ಇವತ್ತು ಪಕ್ಷ ಹಬ್ಬದ್ದು ಹೊಸ್ದಡ್ಕಾಗಿರೋದ್ರಿಂದ ಅಂದರೆ ನಾನ್ ವೆಜ್ ಊಟ ಇರೋದ್ರಿಂದ ಅಪ್ಪಾಜಿ ಮಟನ್ ಮತ್ತು ಚಿಕನ್ ಎಲ್ಲ ತರೋದಕ್ಕೆ ಅಂತ ಹೋದರು. ಅಷ್ಟರಲ್ಲಿ ನಾವೆಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆದಿರು ಅಂದರೆ ನಮ್ಮ ಅಪ್ಪಾಜಿ ಅಕ್ಕ ತಂಗಿರೆಲ್ಲರೂ ಮತ್ತು ನಾವು ಎಲ್ಲ ಸೇರಿಕೊಂಡು ಮಸಾಲೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಅವರು ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಮಮ್ಮಿ ಅಡುಗೆ ಮಾಡ್ತಾಯಿದ್ರು. ಎಲ್ಲರೂ ಸೇರಿ ಒಟ್ಟಿಗೆ ಬೇಗ ಬೇಗ ಅಡುಗೆ ಎಲ್ಲನೂ ಮಾಡಿದ್ವಿ. ನಾವಲ್ಲಿ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ವಿ. ಇಲ್ಲಿ ನೋಡಿ, ಇವರಿಬ್ಬರು ರೂಮಲ್ಲಿ ಆಟ ಆಡ್ತಾ ಇದ್ದಾರೆ. ಇಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಆಟ ಆಡೋದಕ್ಕೆ ಬಿಟ್ಟಿದ್ವಿ. ಹೊರಗಡೆ ಹೋಗ್ಬಿಡ್ತಾರೆ ಅಂತ ರೂಮಲ್ಲಿ ಲಾಕ್ ಮಾಡಿದ್ದೀವಿ. ಸೊ ಬೆಡ್ ಮೇಲೆ ಆಟ ಆಡ್ತಾ ಇದ್ದಾರೆ. ಇಬ್ರು ತಿಂಡಿ ತಿನ್ಕೊಂಡು ಆಟ ಆಡ್ತಾ ಇದ್ದಾರೆ. ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು. ಎಲ್ಲರೂ ಬರ್ತಾ ಇದ್ದಾರೆ, ಒಬ್ರೊಬ್ಬರಾಗಿ ಬರ್ತಾ ಇದ್ದಾರೆ. ಇವಾಗ ಎಲ್ರಿಗೂ ಬಂದಾದಮೇಲೆ ಊಟಕ್ಕೆಲ್ಲ ಬಡಿಸ್ಬೇಕು. ಇವಾಗ ಸಂಜು ಮತ್ತು ಅವ್ರ ಅಜ್ಜಿ ಬಂದರು. ಕಂದ ಅಂತೂ ಅವನೇ ಡೋರ್ ಓಪನ್ ಮಾಡೋದಕ್ಕೆ ಅಂತ ಅವ್ರ ಪಪ್ಪನ ನೋಡ್ತಿದ್ದಾಗೆ ಹೊರಟ್ಬಿಟ್ಟ. ಪಕ್ಷ ಹಬ್ಬದ ದಿನ ಅವ್ರು ಬಂದಿರಲಿಲ್ಲ, ಆಫೀಸಿಗೆ ರಜಾ ಇಲ್ಲ ಅಂತ. ಸೊ ಇವತ್ತು ರಜಾ ಹಾಕ್ಬಿಟ್ಟು ಬಂದಿದ್ದಾರೆ. ಇವಾಗ ಗೆಸ್ಟ್ ಎಲ್ಲ ಬಂದರು, ಎಲ್ರಿಗೂ ಊಟಕ್ಕೆ ಬಡಿಸ್ತಿದ್ದೀವಿ. ನಾನ್ ವೆಜ್ ಊಟದ ದಿನ ಪಕ್ಷ ಹಬ್ಬದ ದಿನದ ಥರ ತುಂಬ ಸ್ಪೆಷಲ್ ಅಂತ ಏನಿಲ್ಲ, ಬರೀ ನಾನ್ ವೆಜ್ ಊಟ. ಎಲ್ಲರೂ ಬರ್ತಾರೆ, ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಅಷ್ಟೇ ಸ್ಪೆಷಲ್ಲು. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ನೋಡಿ, ಚೆನ್ನಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊಟ ಎಲ್ಲ ಆಯಿತು. ಎಲ್ಲರೂ ಹೊರಗಡೆ ತಾಂಬೂಲ ತಗೊಂಡು ಎಲೆ ಅಡಿಕೆ ಹಾಕೊಳ್ತಾ ಮಾತಾಡ್ತಾ ಕೂತಿದ್ದಾರೆ. ಅಪರೂಪಕ್ಕೆ ಸೇರ್ತಾರಲ್ಲ, ಸೊ ಎಲ್ಲರೂ ಹರಟೆ ಹೊಡಿತಾ ಕೂತಿದ್ದಾರೆ ಆಚೆ. ಇವರೆಲ್ಲ ನಮ್ಮ ಸೋದರದತ್ತೆರು, ಅಂದರೆ ನಮ್ಮ ಅಪ್ಪಾಜಿನ ಅಕ್ಕ ಮತ್ತು ಅಕ್ಕಂದಿರು ಮತ್ತು ತಂಗಿ. ನಮ್ಮ ಅಪ್ಪಾಜಿಗೆ 5 ಜನ ಅಕ್ಕ ತಂಗಿರು ಮತ್ತು 5 ಜನ ಅಣ್ಣ ತಮ್ಮದಿರು. ಒಟ್ಟು ನಮ್ಮ ಅಜ್ಜಿಗೆ 10 ಜನ ಮಕ್ಕಳು, 5 ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು.
ಇವರು ನಮ್ಮ ಮಾವಂದಿರು, ಅಂದರೆ ನಮ್ಮ ಅತ್ತೆದಿರ ಯಜಮಾನ್ರು. ನಮ್ಮ ಚಿಕ್ಕತ್ತೆ ಹಸ್ಬೆಂಡ್ ಬಂದಿರಲಿಲ್ಲ, ಅವರು ಪಕ್ಷ ಹಬ್ಬದ ದಿನ ಬಂದಿದ್ದರು, ಬಟ್ ಇವತ್ತು ಬಂದಿರಲಿಲ್ಲ. ಹಾಗೆ ನಮ್ಮ ಫಸ್ಟ್ ಅತ್ತೆಗೆ ಹಸ್ಬೆಂಡ್ ಇಲ್ಲ, ತೀರೋಗಿದ್ದಾರೆ. ಸೊ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ವೀಡಿಯೋ ಫೋಟೋ ಎಲ್ಲ ನಾನು ತಗೊಳ್ತಿದ್ದೆ. ಇವರಿಬ್ಬರು ಸ್ಕೂಟರ್ ಮೇಲೆ ಆಟಾಡ್ತಿದ್ದಾರೆ. ಯಾರು ಸ್ಕೂಟ್ರು ಬಂದರೂ ಸರಿ, ಇಬ್ಬರು ಸ್ಕೂಟ್ರ್ ಮೇಲೆ ಹತ್ತು ಆಟಾಡ್ತಾರೆ. ಕೇಳಿದ್ರೆ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಎಲ್ಲೋಗ್ತಿದ್ದೀರಾ? ಆಫೀಸ್ಗೆ ಹೋಗ್ತಿದ್ದೀರಾ? ಚಿನ್ನು ಬುಜ್ಜಿ ಎಲ್ಲೋಗ್ತಿದ್ಯಾ? ಇಬ್ರು ಆಫೀಸ್ಗೆ ಹೋಗ್ತಿದ್ದೀರಾ? ಹಾಂ, ಇಬ್ರು ಹೊರಡಿ. ಬಾಯ್. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸ್ವಲ್ಪ ಟೈಮ್ ಎಲ್ಲರ ಜೊತೆ ಮಾತುಕತೆ ಎಲ್ಲ ಆಡ್ಕೊಂಡು ಇವಾಗ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಿದ್ದಾರೆ. ಸಂಜು ಅಜ್ಜಿನೂ ಹೋಗ್ತಿದ್ದಾರೆ. ಚಿನ್ನು ನಾನು ಬರಲ್ಲ, ಪಾಪನ ಜೊತೆನೇ ಹೋಗ್ತೀನಿ ಅಂತ ಅಳ್ತಿದ್ದಾನೆ. ಎಲ್ಲರೂ ಅವ್ರವ್ರ ಮನೆಗೆ ಹೋದರು. ಮನೆ ತುಂಬ ಬೋರ್ ಅನ್ನಿಸ್ತಿತ್ತು ಎಲ್ಲರೂ ಹೋದ್ಮೇಲೆ. ಕಂದನೂ ಸಹ ಆಚೆ ನಿಂತ್ಕೊಂಡು ಬಾಯ್ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟೊಂದು ಗುಬ್ಬಚ್ಚಿಗಳಿದೆ ಅಂತ. ಮೈಸೂರಲ್ಲಿ ಮತ್ತು ಬ್ಯಾಂಗ್ಳೂರು ಸೈಡೆಲ್ಲ ಗುಬ್ಬಚ್ಚಿ ನೋಡ್ತೀನಿ ಅಂದರೂ ಒಂದು ಸಿಗಲ್ಲ. ಇಲ್ಲಂತೂ ತುಂಬ ಗುಬ್ಬಚ್ಚಿಗಳಿದೆ. ಹಾಗೆ ನಮ್ಮ ಮನೆ ಹತ್ರನೂ ಗೂಡೆಲ್ಲ ಕಟ್ಟಿದೆ. ನೋಡಿ, ನಾನು ಇವಾಗ ನಿಮಗೆ ಗೂಡೆಲ್ಲ ತೋರಿಸ್ತೀನಿ. ತುಂಬ ಖುಷಿಯಾಗುತ್ತೆ ಪಕ್ಷಿಗಳು ಕಟ್ಟಿರೋ ಗೂಡೆಲ್ಲ ನೋಡೋದಕ್ಕೆ. ನೋಡಿ ಎಷ್ಟೊಂದು ಗುಬ್ಬಚ್ಚಿ ಇದೆ ಅಲ್ವಾ. ಫ್ರೆಂಡ್ಸ್, ನೋಡಿದ್ರಾ ವಿಡಿಯೋ? ಇಷ್ಟ ಆಯಿತಾ? ನಮ್ಮನೆ ಪಕ್ಷ ಹಬ್ಬದ ಹೊಸ್ತಡ್ಕು ಹೇಗಿತ್ತು? ಖುಷಿ ಆಯಿತಾ ನಿಮಗೆಲ್ರಿಗೂ? ನೋಡಿ, ಆಲ್ರೆಡಿ 7 ಆಗಿದೆ. ಆದ್ರೂ ಇವರಿಬ್ಬರು ಒಳಗಡೆ ಬರದೆ ಆಚೆ ಆಟಾಡ್ತಿದ್ದಾರೆ. ಕತ್ಲೆ ಆಗಿದೆ, ಬಂದರು ಒಳಗಡೆ ಅಂದರೂ ಕೇಳ್ತಿಲ್ಲ. ಇನ್ನು ಆಟಾಡ್ತೀನಿ ಅಂತ ಆಟಾಡ್ತಾ ಇದ್ದಾರೆ. ಬರ್ತಾನೆ ಇಲ್ಲ ಎಷ್ಟು ಕರೆದ್ರೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.